ಬಂಧುಗಳೇ, ಇತಿಹಾಸಾಭಿಮಾನಿಗಳೇ, ಮಾಧ್ಯಮ ಮಿತ್ರರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಇಂದಿನ ಸಮಾರಂಭದ ಕೇಂದ್ರ ಬಿಂದುವಾಗಿರುವ ಡಾಕ್ಟರ್ ಲಕ್ಷ್ಮಣ ತೆಲಗಾವಿ ಅವರಿಗೆ ವಂದನೆಗಳ ಜೊತೆಗೆ ಅಭಿನಂದನೆಗಳು. ಚಿದಾನಂದ ಪ್ರಶಸ್ತಿ ನಮ್ಮ ತೆಲಗಾವಿ ಅವರ ಸಾಧನೆಗೆ ಸಿಕ್ಕ ಪುರಸ್ಕಾರವೆಂದು ನನಗಂತೂ ಬಹಳ ಖುಷಿಯಾಗಿದೆ. ನಾನು ಯಾವ ಸಮಾರಂಭಕ್ಕೆ ಬರೋದಕ್ಕೂ ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳಲ್ಲ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ನಾನು ನಡೆಯೋದೇ ಕಷ್ಟ, ಆಮೇಲೆ ಉಸಿರಾಟ ತೊಂದರೆ ಬೇರೆ. ಆದರೂ ತೆಲಗಾವಿ ಅವರ ಸಮಾರಂಭ ಅಲ್ಲ, ನನ್ನ ಬೆಳವಣಿಗೆಗೆ ಕಾರಣವಾದ ದಣಿ ಅಲ್ಲ ಅಂತ ಒಪ್ಕೊಂಡು ಬಂದಿದ್ದೀನಿ. ಮತ್ತು ನನಗೆ ಖುಷಿಯಾಗಿದೆ. ಆಮೇಲೆ ತೆಲಗಾವಿ ಅವರಿಗೆ ಈ ಪ್ರಶಸ್ತಿಗಳು ಹೊಸದೇನಲ್ಲ. ದಲಿತ ಸಾಹಿತ್ಯ ಅಕಾಡೆಮಿಯಿಂದ 1999ರಿಂದ 2006ರ ಅವಧಿಯಲ್ಲಿ 5 ರಾಷ್ಟ್ರೀಯ ಪ್ರಶಸ್ತಿಗಳು ತಂದಿವೆ. 2015ರಲ್ಲಿ ಕರ್ನಾಟಕ ಸರ್ಕಾರದಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಂದಾಯವಾಗಿದೆ. 2019ರಲ್ಲಿ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಸಂದಾಯವಾಗಿದೆ. ಹೀಗೆ ಗಳಗನಾಥ ಪ್ರಶಸ್ತಿ, ರಾಜಪುರೋಹಿತ ಪ್ರಶಸ್ತಿ, ದಾವಣಗೆರೆ ವಿವಿಯಿಂದ ಗೌರವ ಡಾಕ್ಟ್ರೆ, ಸಿಗಬೇಕಾದ ಎಲ್ಲವೂ ಸಿಕ್ಕಿದೆ. ಇದೀಗ ಚಿದಾನಂದ ಪ್ರಶಸ್ತಿ ಸಿಕ್ಕಿದ್ದು ಈ ವಯಸ್ಸಲ್ಲಿ ನನ್ನ ದೃಷ್ಟಿಯಲ್ಲಿ ಒಂಥರ ಟಾನಿಕ್ ಇದ್ದಾಗೆ. ಮೊದಲೆಲ್ಲ ಖುಷಿ ಇರುತ್ತೆ, ಆ ಖುಷಿನೇ ಬೇರೆ. ಪ್ರಶಸ್ತಿಗಳು ಬಂದರೆ ಈ ಇಡೀ ವಯಸ್ಸಿನಲ್ಲಿ ಪ್ರಶಸ್ತಿ ಬಂದಾಗ ಒಂಥರ ಟಾನಿಕು, ಅಂದರೆ ಶಕ್ತಿ ಕೊಡುತ್ತೆ ನಮಗೆ, ನಮ್ಮ ಬರವಣಿಗೆಗೆ. ಇನ್ನೂ ಏನಾದರೂ ಬರೀಬೇಕು, ಇನ್ನೂ 1-2 ವರ್ಷ ಬದುಕನಪ್ಪ ಅನ್ನೋ ಆಸೆ ಹುಟ್ಟಿಸುತ್ತೆ ಅಂತ ನನ್ನ ಭಾವನೆ. ಒಂಥರ ಈ ಪ್ರಶಸ್ತಿಗಳು ಈ ವಯಸ್ಸಲ್ಲಿ ಬರಬೇಕು, ಅದೊಂಥರ ಟಾನಿಕ್ ಇದ್ದಾಗೆ. ನೋಡಿ, ಚೀಮು ಅಂತಲೇ ಪ್ರಸಿದ್ಧಿ ಇವರು ಚಿದಾನಂದ ಮೂರ್ತಿಗಳು. ಭಾಳ ಬಹುಮುಖ ಪ್ರತಿಭೆ. ಈಗಾಗಲೇ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಅವರು ಕೇವಲ ಸಾಹಿತಿಯಾಗಿ ಉಳಿಯದೆ ಸಂಶೋಧನೆ ಅದರಲ್ಲೂ ಕೂಡ ತೊಡಗಿಸ್ಕೊಂಡವರು. ಚಳವಳಿಗಳಲ್ಲಿ ಭಾಗವಹಿಸಿದ ಧೀರ ಚೀಮು, ನೋಡಲು ವಾಮನ ಮೂರ್ತಿ. ಆದರೂ ಸಾಹಿತ್ಯ ಸಂಶೋಧನಾ ಕ್ಷೇತ್ರದಲ್ಲಿ ತ್ರಿವಿಕ್ರಮರಾಗಿ ಬೆಳೆದ ವಿರಾಟ ರೂಪಿ ಚಿದಾನಂದ ಮೂರ್ತಿಯವರು. ಗೋಕಾಕ್ ಚಳವಳಿಯಲ್ಲಿ ಅವರು ಭಾಗವಹಿಸಿದ್ರು ಹಿರಿಕಿರಿಯರ ಜೊತೆ. ಹಾಗೆ ಹಂಪಿಯ ಸ್ಮಾರಕಗಳನ್ನು ಉಳಿಸಲು, ಹಾಗೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ತಂದುಕೊಡಲು ಕೂಡ ಹೋರಾಡಿದ ಕನ್ನಡದ ಜೀವ, ಕನ್ನಡದ ಅಸ್ಮಿತೆ ಚಿದಾನಂದ ಮೂರ್ತಿಯವರು. ಬಹುಮುಖ್ಯವಾಗಿ ಹಂಪಿಯಲ್ಲಿ ಕನ್ನಡ ವಿವಿ ಸ್ಥಾಪನೆಗೆ 1985ರಲ್ಲಿ ಅದಕ್ಕಾಗಿಯೇ ಬೆಂಗಳೂರಿನಿಂದ ಹಂಪಿವರೆಗೂ ಪಾದಯಾತ್ರೆ ನಡೆಸಿ ವಿವಿ ಸ್ಥಾಪನೆಗೆ ಕಾರಣವಾದ ಕನ್ನಡದ ಮೂರ್ತಿ, ಕನ್ನಡದ ಕೀರ್ತಿ ಚಿದಾನಂದ ಮೂರ್ತಿ. ಇದು ಭಾಳ ಹೆಮ್ಮೆಯ ವಿಷಯ ನನಗೆ. ಇಂತಹ ಕನ್ನಡದ ಮೇರು ಪರ್ವತದ ಹೆಸರಿನ ಚಿದಾನಂದ ಪ್ರಶಸ್ತಿ ನಮ್ಮ ಡಾಕ್ಟರ್ ತೆಲಗಾವಿ ಅವರಿಗೆ ದೊರೆತಿದ್ದು ನಿಜವಾಗ್ಲೂ ಪುಣ್ಯ ವಿಶೇಷ ಅಂತ ಭಾವಿಸೋಣ. ತೆಲಗಾವಿ ಇವತ್ತಿಗೂ ಅವರು ಸಂಶೋಧನಾ ಕ್ಷೇತ್ರದಲ್ಲಿ ಮೇರು ಪರ್ವತ ಬಿಡಿ. ಧಾರವಾಡದಲ್ಲಿ ಅವರ ದೇಹ ಇದ್ದರೂ ಉಸಿರಿರೋದೆಲ್ಲ ಚಿತ್ರದುರ್ಗದ ಕೋಟೆ ಕೊತ್ತಲುಗಳೆನ್ನೋದು ನಿಮಗೂ ಗೊತ್ತು. ಅವ್ರ ಉಸಿರು ಇಲ್ಲಿರೋದು, ದೇಹ ಅಲ್ಲಿದೆ. ಇವತ್ತಿಗೂ ಕೂಡ ಅವರು ಈ ವಯಸ್ಸಲ್ಲೂ ಸಂಶೋಧನಾ ಲೇಖನಗಳನ್ನು ಬರೆದು ಪ್ರಕಟಿಸ್ತಾ ಇದ್ದಾರೆ. ಶ್ರೀ ಉಲ್ಲೂರು ಶ್ರೀನಿವಾಸ ಜೋಯಿಸರಂಥ ಸಂಶೋಧಕರ ಬರಹಗಳಿಗೆ ಮೆರುಗು ತಂದವರು. ಈ 40-50 ವರ್ಷ ಹಿಂದುಗಡೆ ಇತಿಹಾಸ ಕೂಟ ಅಂತ ಮಾಡ್ಕೊಂಡಿದ್ದೆ ನಮ್ಮ ಚಿತ್ರದುರ್ಗದಲ್ಲಿ. ಆವಾಗ ಉಲ್ಲೂರು ಶ್ರೀನಿವಾಸ ಜೋಯಿಸರು ಬರೆದ ಲೇಖನಗಳನ್ನೆಲ್ಲ ಸಂಗ್ರಹಿಸಿ ಡಾಕ್ಟರ್ ಎಂ ಎ ಶ್ರೀನಿವಾಸು ಮತ್ತು ನಮ್ಮ ಲಕ್ಷ್ಮಣ ತೆಲಗಾವಿಯವರು 2 ಭಾಗಗಳನ್ನು ಪುಸ್ತಕಗಳನ್ನಾಗಿ ತಂದರು. ಮತ್ತು ಸಂಶೋಧನೆ ಏನು ನಮ್ಮ ಜೋಯಿಸರು ಮಾಡಿದರು ಅದನ್ನು ಮುಂದುವರಿಸಿದಂತಹ ಚಿತ್ರದುರ್ಗದ ಸ್ವತ್ತು, ದುರ್ಗದ ಆಸ್ತಿ, ದೇಹದ ನೆಲಮೂಲ ಸಂಸ್ಕೃತಿಯ ಪ್ರತೀಕ ನಮ್ಮ ಗೆಳೆಯ ತೆಲಗಾವಿಯವರು. ಇವತ್ತು ನಾನೇನಾದರೂ ಇಲ್ಲಿ ನಿಮ್ಮೊಡನೆ ಕೂತಿದ್ದರೆ ಅಧ್ಯಕ್ಷನಾಗಿ, ನಾನೆಂದು ಅಧ್ಯಕ್ಷತೆ ವಹಿಸೇ ಇರಲಿಲ್ಲ. ಇದೆಷ್ಟು ಕಷ್ಟ ಅಂತ ನನಗೆ ಗೊತ್ತಿರಲಿಲ್ಲ. ಕೊನೆಯ ಭಾಷಣಕಾರ ನಾನು ನೋಡಿದಷ್ಟು ಭಯ ಆಗಿಬಿಡ್ತೀನಿ, ನಾನು ಜಾಸ್ತಿ ಹೊತ್ತು ಮಾತಾಡಲ್ಲ. ಈಗ ಅವರ ಮೇಲಿರೋ ನನ್ನ ಪ್ರೀತಿಯೇ ಕಾರಣ. ಯಾಕೆಂದರೆ ಅವರು ನಾನು ಐತಿಹಾಸಿಕ ಕಾದಂಬರಿಗಳನ್ನು ಬರೆದು ಏನಾದರೂ ಒಂದಿಷ್ಟು ಹೆಸರು ಮಾಡಿದರೆ ಅದಕ್ಕೆ ಅವರೇ ಕಾರಣ, ತೆಲಗಾವಿಯವರು. ನಾನು ಭಾಳ ಮೊದಲು ಗಂಡುಗಲಿ ಮಧುಕರನಾಯಕ ಕಾದಂಬರಿ ಬರೆದಾಗ ತರಾಸುಗೂ ನನಗೂ ಒಂದಿಷ್ಟು ವೈಮನಸ್ಸುಗಳೆಲ್ಲ ಆದವು. ಅವಾಗ ನಮಗೆ ಸಿಕ್ಕಿದ್ದು ಬರೀ MS ಪುಟ್ಟಣ್ಣ, ಶ್ರೀ ಉಲ್ಲೂರು ಜೋಯಿಸರು, ಚಿತ್ರದುರ್ಗ ಪಕ್ಕಾಯಿರು, ಇವು ಅವನ್ನೇ ಆಧರಿಸಿ ಬರೆದುಬಿಟ್ಟೆ. ಸರಿ, ನನಗೂ ಅವ್ರಿಗೆ ಏನೋ ಒಂದು ಸ್ಟಾಕ್ಲೇಟ್ ಆಗಿದೆ, ಬರೆಯೋದೇ ಬೇಡಪ್ಪ, ತರಾಸನ್ನೇ ಬರ್ಕೊಂಡು ನಮ್ಗೆ ಯಾಕೆ ಬೇಕು. ನಾನು 3 ಕಾದಂಬರಿ ಬರೆದ್ರೆ, ನಾನು ಯಾವಾಗಲೂ ದಲಿತ ಸಮಸ್ಯೆ ಬಗ್ಗೆ ಭಾಳ ಕಾದಂಬರಿ ಬರೆದಿರೋದು, ಅವಾರ್ಡ್ ಬಂದಿರೋದು ಅವಕ್ಕೇನೆ. 3 ಕಾದಂಬರಿ ಬರೆದ್ರೆ ಅದರಲ್ಲೊಂದು ಸಿನಿಮಾ ಆದರೆ ಹೆಸರು ಬರುತ್ತೆ, ದುಡ್ಡು ಬರುತ್ತೆ.
ಯಾಕೆ ಬೇಕು ಈ ಇತಿಹಾಸ? ಇಷ್ಟನೇ ಇಸ್ವಿನಲ್ಲಿ ಸತ್ತ, ಇಷ್ಟನೇ ಇಸ್ವಿನಲ್ಲಿ ಯುದ್ಧ ಮಾಡ್ದ, ಇಷ್ಟನೇ ಇಸ್ವಿನಲ್ಲಿ ಊಟದ, ಇದೇ ತಾನೇ ಅಂತ ಬಿಟ್ಬಿಟ್ಟಿದ್ದೆ. 14 ವರ್ಷ ನಾನು ಬರೆದಿರಲಿಲ್ಲ. ಆಮೇಲೆ ನಮ್ಮ ಮುರುಘರಾಜೇಂದ್ರ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಗಳು ಭಾಳ ಫೋರ್ಸ್ ಮಾಡಿ ಭರಮಣ್ಣಾಯಕನ ಬಗ್ಗೆ ಕಾದಂಬರಿ ಬರೀರಿ ಅಂತ ಹೇಳಿ, ಆಮೇಲೆ ತೆಲುಗಾವಿ ಅವ್ರನ್ನೇ ಮನೆಗೆ ಕಳಿಸಿದ್ರು ಒಂದು ಸರಿ. ತೆಲುಗಾವಿನೂ ಕನ್ವಿನ್ಸ್ ಮಾಡೋದು, ನಾನೆಲ್ಲ ಸಾಮಗ್ರಿ ಕೊಡ್ತೀನಿ, ನೀವು ಅದನ್ನು ಓದ್ರಪ್ಪ, ಓದಿ ಬರೀಬೇಕು ಅನ್ಸೋದು ಬರೀರಿ. ನಾನು ಅದನ್ನೆಲ್ಲ ಓದಿದೆ ಭರಮಣ್ಣಾಯಕನ ಬಗ್ಗೆ. ಅವಾಗ ಅನ್ನಿಸ್ತು, ಯಾಕೆ ಈ ಸ್ವಾಮಿಗಳು ಭರಮಣ್ಣಾಯಕನ ಬಗ್ಗೆ ಬರೆಸ್ತಾ ಇದ್ದಾರೆ ಅಂದರೆ ಅದು ಅವ್ರ ಮಠದ ಚರಿತ್ರೆನೇ. ಜಾಣದವ್ರು ಸರಿ ಹೋಗಲಿ ಬಿಡು, ಭರಮಣ್ಣಾಯಕನ ಬಗ್ಗೆ ಬರೆಯೋಣ ಅಂತ ಭರಮಣ್ಣಾಯಕನ ಬಗ್ಗೆ ಬರೆದೆ. ಅಲ್ಲಿಂದ ಶುರುವಾಯಿತು. ಬೆನ್ನತ್ಸಿ ನನ್ನ ಬರ್ಸಿದೆ ನೋಡಿ. ಇವತ್ತು ನಾನೇನಾದ್ರು ಸಾಲು ಕಾದಂಬರಿಗಳನ್ನು ಬರೆದಿದ್ದರೆ ಅದಕ್ಕೆ ಮೂಲ ಕಾರಣ ತೆಲುಗಾವಿಯವರೇ. ಮತ್ತು ಅವು ಎಷ್ಟೋ ಕಾದಂಬರಿಗಳನ್ನು ನಾವು ಸಿನಿಮಾಗಳಾಗಿವೆ, ಪಠ್ಯಪುಸ್ತಕಗಳಾಗಿವೆ, ನನಗೆ ಭಾಳ ಹೆಸರು ತಂದು ಕೊಟ್ಟಿದ್ದೇವೆ. ಕಲ್ಲರಡಿವಾಗಿ ಅಂತೂ ಭಾವೈಕ್ಯತ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ. ಬಿಚ್ಚುಗತ್ತಿ ಸಿನಿಮಾ ಆಗಿದೆ. ಮಧುಕರ ನಾಯಕ ಸಿನಿಮಾ ಆಗ್ತಾಯಿತ್ತು, ಏನು ಸದ್ಯಕ್ಕೆ ನಿಂತೋಗಿದೆ. ಅದರ ಹೀರೋನೇ ಜೈಲಿನಲ್ಲೋ ಬೇಲ್ನಲ್ಲೋ ಇದ್ದಾರೆ. ಏನೇನು ಪ್ರಾಬ್ಲಮ್ಗಳಿದ್ದಾವೆ. ಹೀಗಾಗಿ ಅದು ಒಂದು ಕೂಡ ಭಾಳ ಚಿತ್ರದುರ್ಗದವ್ರ ಆಸೆ, ಅದು ಸಿನಿಮಾ ಆಗಬೇಕಾಗಿತ್ತು, ಆಗಲಿಲ್ಲ. ಆಮೇಲೆ ಒನಕೆ ಓಬವ್ವನ ಬಗ್ಗೆ ಕೂಡ ಸಿನಿಮಾ ಆಯಿತು, ಕಲ್ಲರಡಿ ಹೂವಾಗಿ ಆಯಿತು, ಬಿಚ್ಚುಗತ್ತಿ ಆಯಿತು. ಹೀಗೆ ಸಾಲು ಸಿನಿಮಾಗಳು, ಪ್ರಶಸ್ತಿಗಳು ಎಲ್ಲ ಬಂದಿವೆ. ಇದರ ಎಲ್ಲದ ಹಿಂದೆ ನಮ್ಮ ತೆಲುಗಾವಿ ಇದ್ದಾರೆ ಅನ್ನೋದು ನನಗೆ ಬಹಳ ಸಂತೋಷದ ವಿಷಯ. ಆ ಸಂತೋಷಕ್ಕೆ ಇಷ್ಟೆಲ್ಲ ತೊಂದರೆ ಇದ್ದರೂ ನಾನು ಇಲ್ಲಿ ಬಂದು ನಿಮ್ಮ ಎದುರು ನಿಂತಿದ್ದೀನಿ. ಈ ಎಲ್ಲ ಯಶಸ್ಸಿನಿಂದ ತೆಲುಗಾವಿ ಇದ್ದಾರೆ ಅನ್ನೋದು ನನಗೆ ಹೆಮ್ಮೆಯ ವಿಷಯ. ದುರ್ಗದ ಮಣ್ಣೆ ಹಾಕ್ಕೊಂಡ್ರಿ ಎಲ್ಲರಿಂದಲೂ ಬರೆಸಿಕೊಳ್ಳುತ್ತೆ, ಎಲ್ಲರನ್ನೂ ಬೆಳೆಸುತ್ತೆ, ಎಲ್ಲರನ್ನೂ ಬೆಳಗಿಸುತ್ತದೆ. ಈ ಮಣ್ಣಿನ ಗುಣ ಸಾರಿದು ನೋಡಿರಿ. ಈಗ ಬಿಫೋರ್ ಲಾಸ್ಟ್ ವೀಕು ನಮ್ಮ ಮುತ್ತಂಡ ಮೃತ್ಯುಂಜಯಪ್ಪಂದು ಒಂದು ಪುಸ್ತಕ ಬಿಡುಗಡೆ ಆಯಿತು, ಚಿನ್ಮಲಾದ್ರಿಯ ಸಪ್ತಶೃಂಗಗಳು ಅಂತಂದು. ಚಿತ್ರದುರ್ಗದ ಬಗ್ಗೆ ಬರುತ್ತೆ, ತುಂಬ ಸೊಗಸಾದ ಪುಸ್ತಕ, ಫೋಟೋ ಆರ್ಟಿಕಲ್. ಅದು ಭಾಳ ಹಿಂದೆ ಸೀತಾರಾಮ ರೆಡ್ಡಿಯವರು, ಮರಡೇಡಿ ಸೀತಾರಾಮ ರೆಡ್ಡಿಯವರು ಇವರು ಮೊಟ್ಟ ಮೊದಲು ಕಾದಂಬರಿ ಬರೆದಿದ್ದು, ನಾಟಕ ಬರೆದಿದ್ದು ಮಧುಕರ ನಾಯಕನ ಬಗ್ಗೆ ಅವರೇನೆ. ಆ ನಾಟಕಗಳನ್ನ ನಾವು ಚಿಕ್ಕರಿದ್ದಾಗ ನೋಡಿದ್ವಿ. ತಿಪ್ಪನಾಯಕರು ಮಧುಕರ ನಾಯಕನ ಪಾಠ ಮಾಡೋರು. ಆ ಮಧುಕರಿ ನಾಯಕ ನಾಟಕದಲ್ಲಿ ಪಾರ್ಟ್ ಮಾಡೋ ನಾಗರಾಜ್ ಕೂಡ ಇವತ್ತು ಬಂದಿದ್ದಾರೆ. ಅವ್ರಿಗೂ ವಯಸ್ಸಾಗಿದೆ, ಅವ್ರಿಗೆ ಎದ್ದು ನಿಂತ್ಕೊಳ್ಳೋದು ಕಷ್ಟ ಇದ್ದಾರೆ, ಅವರು ನಿಂತ್ಕೊಂಡಿದ್ರು. ಅದರಲ್ಲಿ ಪಾರ್ಟ್ ಮಾಡ್ತಿದ್ದ ನಾಗರಾಜ್ ಬಂದಿದ್ದಾರೆ. ಆಮೇಲೆ ಟಿ ಗಿರಿಜಾ ಬರೆದಿದ್ದಾರೆ. ನಮ್ಮ ಕುಮಾರ್ ಬಡಪ್ಪ ಬರೀತಾ ಇದ್ದಾರೆ. ದುತ್ತೂರ್ಗಿ ರಾಜವೀರ್ ಮಧುಕರ ನಾಯಕ ಅಂತ ನಾಟಕ ಬರೆದ್ರು. ಇವತ್ತು ನಮ್ಮ ಡಾಕ್ಟರ್ NS ಮಹಾಂತೇಶ್ ಕೂಡ ಸಂಶೋಧನಾ ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ. ಭಾಳ ಸಂತೋಷದ ವಿಷಯ ಇಲ್ಲ. ಡಾಕ್ಟರ್ NY ಸೋಮಶೇಖರ್ ಇರ್ಬೋದು, ವಿರೂಪಾಕ್ಷಿ ಪೂಜಾರೆಡ್ಡಿ ಇರ್ಬೋದು, ಅಂಬರೀಷ್ ಎತ್ಗಲ್ ಇರ್ಬೋದು, ಇವರೆಲ್ಲ ನಮ್ಮ ತೆಲುಗಾವಿಯವ್ರ ಶಿಷ್ಯರು, ಅದು ಬೇರೆ ವಿಷಯ. ಇವತ್ತು ಆ್ಯಂಕರ್ ಮಾಡಿರೋರು ಸಿ ವಿಶೈಲ, ಅವರು ಬರೀತಾ ಇದ್ದಾರೆ. ಈ ಬರೆಸೋದು, ಬೆಳೆಸೋದು, ಬೆಳಗಿಸೋದು ಈ ಮಣ್ಣಿನ ಗುಣ ಅಂತ ನನಗೆ ಭಾಳ ಸಂತೋಷ. ಇಂಥ ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದು ನನಗೆ ಭಾಳ ಸಂತೋಷ ತಂದಿದೆ. ಆಮೇಲೆ ನಮ್ಮ ಡಾಕ್ಟರ್ ಮೀರಾ ಸಾಹೇಬ್ ಶಿವಣ್ಣ ಬಂದರೆ, ಜಾನಪದ ವಿದ್ವಾಂಸರು, ನಮ್ಮ MG ರಂಗಸ್ವಾಮಿ ಬಂದಿದ್ದಾರೆ. ಈ ಎಲ್ಲರೂ ಬರಹಗಾರೆ. ಇವರೆಲ್ಲರೂ ಚಿತ್ರದುರ್ಗದ ಸೊತ್ತು, ಚಿತ್ರದುರ್ಗದ ಆಸ್ತಿ, ಚಿತ್ರದುರ್ಗದ ಘನತೆ ಗೌರವವನ್ನು ಹೆಚ್ಚಿಸಿದ ಮಹನೀಯರು. ನಿಮ್ಮೆಲ್ಲರ ಮುಂದೆ ನಿಂತುಕೊಂಡು ನನಗೆ 4 ಮಾತಾಡೋ ಅವಕಾಶ ಸಿಕ್ಕಿ ನನಗೂ ಕೂಡ ನಿಜವಾಗ್ಲೂ ಈ ಇಡೀ ವಯಸ್ಸಿನಲ್ಲಿ ಭಾಳ ಸಂತೋಷ ಆಗಿದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು, ವಂದನೆಗಳು.